ಸರ್, ಇನ್ನೊಂದು ಮೈಸೂರು ಲೋಕಸಭಾ ಚುನಾವಣೆ ಒಂದು ಹೆಸರು ಕೇಳಿ ಬರ್ತಿದೆ. ಕಾಂಗ್ರೆಸ್ನಿಂದ ಡಾಲಿ ಧನಂಜಯ ಅವರು ನಿಂತ್ಕೊಳ್ತಾರೆ, ಸಿನಿಮಾ ನಟರು ಅನ್ನೋ ಒಂದು ಚರ್ಚೆಯನ್ನ ನಿನ್ನೆಯಿಂದ ಕಾಂಗ್ರೆಸ್ನಲ್ಲಿ ಹುಟ್ಟಾಕಿದೆ. ಇದ್ರ ಬಗ್ಗೆ ಏನೇ? ಅಲ್ಲ, ಸಹಜ, ಅದು ಕಾಂಗ್ರೆಸ್ನವ್ರಿಗೆ ಸೇರಿದ್ದು. ನಮ್ಗೆ ಅವ್ರು ಯಾರು ಬೇಕಾದರೂ ಆಗಿರಲಿ, ಯಾರನ್ನೇ ತಂದಲ್ಲಿ ನಿಲ್ಲಿಸಲಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಆ ಕ್ಷೇತ್ರ ನಮ್ಮದು. ನಾವು ಆ ಕ್ಷೇತ್ರವನ್ನು ನಮ್ಮ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡೇ ನರೇಂದ್ರ ಮೋದಿಯವರು ನಮ್ಮ ವಿಭಾಗಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಜನಸಾಮಾನ್ಯನ ಮುಂದೆ ಇಟ್ಟು ನಾವು ನಿಶ್ಚಿತವಾಗಿ ಗೆಲುವನ್ನು ಸಾಧಿಸ್ತೇವೆ. ಯಾರಾದರೂ ಬರಲಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಸರ್, ಇನ್ನೊಂದು ಮೈಸೂರು ಲೋಕಸಭಾ ಚುನಾವಣೆ ಒಂದು ಹೆಸರು ಕೇಳಿ ಬರ್ತಿದೆ. ಕಾಂಗ್ರೆಸ್ನಿಂದ ಡಾಲಿ ಧನಂಜಯ ಅವರು ನಿಂತ್ಕೊಳ್ತಾರೆ, ಸಿನಿಮಾ ನಟರು ಅನ್ನೋ ಒಂದು ಚರ್ಚೆಯನ್ನ ನಿನ್ನೆಯಿಂದ ಕಾಂಗ್ರೆಸ್ನಲ್ಲಿ ಹುಟ್ಟಾಕಿದೆ. ಇದ್ರ ಬಗ್ಗೆ ಏನೇ? ಅಲ್ಲ, ಸಹಜ, ಅದು ಕಾಂಗ್ರೆಸ್ನವ್ರಿಗೆ ಸೇರಿದ್ದು. ನಮ್ಗೆ ಅವ್ರು ಯಾರು ಬೇಕಾದರೂ ಆಗಿರಲಿ, ಯಾರನ್ನೇ ತಂದಲ್ಲಿ ನಿಲ್ಲಿಸಲಿ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಆ ಕ್ಷೇತ್ರ ನಮ್ಮದು. ನಾವು ಆ ಕ್ಷೇತ್ರವನ್ನು ನಮ್ಮ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡೇ ನರೇಂದ್ರ ಮೋದಿಯವರು ನಮ್ಮ ವಿಭಾಗಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಏನು ಕೊಟ್ಟಿದ್ದಾರೆ ಅದನ್ನು ಜನಸಾಮಾನ್ಯನ ಮುಂದೆ ಇಟ್ಟು ನಾವು ನಿಶ್ಚಿತವಾಗಿ ಗೆಲುವನ್ನು ಸಾಧಿಸ್ತೇವೆ. ಯಾರಾದರೂ ಬರಲಿ, ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಥ್ಯಾಂಕ್ ಯು.